ನೀವು ನೋಡಿ 35 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದ್ರಿ. ಸೊ ಅವಾಗಿಂದ ಶುರು ಮಾಡಿದ್ರಿ ನಿಮ್ ಜರ್ನಿನ. ಇವತ್ತಿಗೂ ನಿಮ್ಗೆ ಏನಾದ್ರು ಒಂದು ಗಿಲ್ಟ್ ಕಾಡುತ್ತಾ? ಸೊ ಈ ಒಂದು ಟೈಮ್ ನಲ್ಲಿ ಇಂಥ ಶೇರ್ ನಾನು ಮಿಸ್ ಮಾಡ್ಕೊಂಡೆ, ಬಸ್ ಮಿಸ್ ಆಯ್ತು ಅಂತ ಹಾರಿ ಹೋಗಿ ಹತ್ತೋ ಅವಶ್ಯಕತೆ ಇಲ್ಲ. ಹಿಂದೆ 100 ಬಸ್ಗಳು ಬರ್ತಾ ಇರುತ್ತೆ. ಐಡೆಂಟಿಫೈ ಮಾಡಿ ಹತ್ತಿ ಪೇಷನ್ಸ್ ಅಲ್ಲಿ ಕೂತ್ಕೊಳ್ಳಿ. ಸೊ ಹಂಗೆ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಗ್ಯಾಮ್ಲಿಂಗ್, ಬಟ್ ಪೀಪಲ್ ಡೂ ಗ್ಯಾಮ್ಲಿಂಗ್ ದಟ್. ದ ಓನ್ಲಿ ಪ್ಲೇಸ್ ಯು ಕ್ಯಾನ್ ಗ್ರೋ, ಯು ಕ್ಯಾನ್ ಕ್ರಿಯೇಟ್ ಎ ವೆಲ್ತ್ ಇಸ್ ದ ಸ್ಟಾಕ್ ಮಾರ್ಕೆಟ್. ಒಬ್ಬ ಮನುಷ್ಯ 25 ವರ್ಷದಲ್ಲಿ 25,000 ರೂಪಾಯಿ ದುಡಿತಾ ಇದ್ದಾನೆ ಅಂತಂದ್ರೆ ಅವನ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರಬೇಕು, ಅವನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಬೇಕು? ನನ್ಗೆ ಗೊತ್ತಿದ್ದು ಒಬ್ಬ ಫ್ರೆಂಡ್ ಒಂದು ಟಿವಿ ತಗೊಂಡ, ಇನ್ನೊಬ್ಬ ಫ್ರೆಂಡ್ ಅದೇ ಅಮೌಂಟಿಗೆ ಒಂದು ಸೈಟ್ ತಗೊಂಡ 30-40 ಸೈಟ್. ಈಗ 3 ಕೋಟಿ, ಇದಕ್ಕೆ 300 ರೂಪಾಯಿ ಕೊಟ್ಟು ಯಾರಿಗಾದ್ರೂ ಕರೆಸಿ ಇದನ್ನು ತಗೊಂಡೋಗ ಹೇಳ್ಬೇಕು. ಪೀರಿಯಡ್ ನಿಮ್ದು ಇನ್ಫ್ಲೇಷನ್ ಇಂದಾಗಿ ನೀವು ಏನು ಬಾರೋ ಮಾಡಿದ್ದೀರಾ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಟ್ ವರ್ಕ್ಸ್ ಔಟ್ ಫ್ಯಾಂಟಾಸ್ಟಿಕ್. ಸೊ ಈಗಿನ ಟೈಮ್ನಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿದಿರಲ್ಲ, ಸೊ ಇದರಲ್ಲಿ ನೀವು ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್, ಸೊ ಯಾವ್ದ್ರಲ್ಲಿ ಜಾಸ್ತಿ ಮಾಡ್ತೀರಾ? ಹಾಗೇನೆ ಇಂಟ್ರಾಡೇ ಕೂಡ ಮಾಡ್ತೀರಾ ನೀವು ಇಕ್ವಿಟಿಲಿ? ಇಂಟ್ರಾಡೇ ನಾನು ಮುಂಚೆ ಮಾಡ್ತಾ ಇದ್ದೆ. ಯಾವಾಗಿಂದ ಶುರು ಮಾಡಿರೋದು? 4-5 years ಬ್ಯಾಕ್ ಮಾಡ್ತಾ ಇದ್ದೆ. ಬಟ್ ಲೆಟರ್ ಐ ಸ್ಟಾಪ್ಡ್ ಕಂಪ್ಲೀಟ್. ಅದ್ರ ಪ್ರೆಷರ್ ಸ್ವಲ್ಪ ಬೇರೆನೆ ಅದರದ್ದು. ಸೊ ಐ ಆಮ್ ಮೋರ್ ಆರ್ ಲೆಸ್ ಎ ರಿಟೈರ್ಡ್ ಪರ್ಸನ್ ಅಲ್ಲ, ರಿಲ್ಯಾಕ್ಸ್ಡ್. ನಿಮ್ಮ ಒಂದು ಪೇಷನ್ಸ್ ನ, ಸೊ ಇಷ್ಟು ವರ್ಷಗಳ ಕಾಲ 35 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ನ ನೋಡಿ ಬಂದು, ಸೊ ಇಷ್ಟೆಲ್ಲ ಪೇಷನ್ಸ್ ನ ನೋಡಿ ಬಂದಿದ್ದೀರಾ. ಸೊ ಈಗಿನ ಯುವ ಜನತೆಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅದರಿಂದ? ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದು. ಅಂದ್ರೆ ಆ ಇಂಟ್ರಾಡೇ ಟ್ರೇಡಿಂಗ್ ನಾವು ಏನು ಮಾಡಿರೋದು, ಇಟ್ ಇಸ್ ಅನ್ ಅವಾಯ್ಡಬಲ್ ಜರ್ನಿ. ಅಂದ್ರೆ ಅದರಲ್ಲಿ ಏನು ನಿಮ್ಮ ವೆಲ್ತ್ ಕ್ರಿಯೇಷನ್ ಆಗಲ್ಲ. ಅದರಲ್ಲಿ ಥ್ರಿಲ್ ಇದೆ. ಹೆಂಗೆ ಅಂದ್ರೆ ಯು ಸ್ಮೋಕ್, ಯು ನೋ ಸ್ಮೋಕಿಂಗ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಯು ಸ್ಟಿಲ್ ಸ್ಮೋಕ್. ಹಂಗೆ ಇಂಟ್ರಾಡೇ ಟ್ರೇಡಿಂಗ್, ಯು ಕಾಂಟ್ ಮೇಕ್ ಮನಿ ಇನ್ ಇಂಟ್ರಾಡೇ ಟ್ರೇಡಿಂಗ್, ಬಟ್ ಯು ಸ್ಟಿಲ್ ಡೂ. ಆ ಥರ ಸಮಥಿಂಗ್ ನಂದು ಸಿಮಿಲಾರಿಟಿ, ನಂದು ಎಕ್ಸ್ಪ್ಲನೇಷನ್. ಅದರಲ್ಲಿ ನೀವು ವೆಲ್ತ್ ಕ್ರಿಯೇಷನ್ ಆಗಲ್ಲ, ಟೈಮ್ ಪಾಸ್ ಆಗ್ಬೋದು. ಈಗ ನೀವು ರಿಟೈರ್ಡ್, ನಿಮಗೆ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ, ಬೆಳಗ್ಗಿಂದ ಸಂಜೆವರೆಗೆ ಫಸ್ಟ್ ಕ್ಲಾಸ್ ಒಂದು ಶೇರ್ ಬೈ ಮಾಡಿ ಸೆಲ್ ಮಾಡಿ ಒಳ್ಳೆ ಟೈಮ್ ಪಾಸ್ ಮಾಡಿ ಮನಿ ಆಗಲ್ಲ. ನಿಮ್ ದುಡ್ಡು ಆಗತ್ತೆ ಅದರಲ್ಲಿ, ಯು ಕ್ಯಾನ್ ಅರ್ನ್ ಮೋರ್. ಹೇಳ್ತಾರೆ ಕೆಲವ್ರು, ನಾನು ದಿನಕ್ಕೆ ಎಷ್ಟು ಮಾಡ್ತಾನೆ ಅಷ್ಟು ಅಂತ. ನಮ್ಗೆ ಅವರ ಬ್ಯಾಲೆನ್ಸ್ ಶೀಟ್ ನಮ್ಮ ಹತ್ರ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಹತ್ರ ಕೇಳ್ಬೇಕು ಎಷ್ಟಪ್ಪ ಇವ್ರದ್ದು ಆಗಿದೆ ಅಂತ. ಅದು ಹೆಚ್ಚಿನವ್ರು ಬಡಾಯಿ ಹೇಳ್ತಾ ಇರ್ತಾರೆ ಅಷ್ಟು ಹೊರತು ನಾನು ನೋಡಿದಿಲ್ಲ. ನಮ್ಮ ಕ್ಲೈಂಟು ನನ್ನ ಹತ್ರ ರಿಜಿಸ್ಟರ್ ಆಗಿ ನನ್ನ ಹತ್ರನೇ ಲಾಸ್ ಮಾಡ್ಕೊಂಡು ನನ್ಗೆ ಹೇಳೋನು ನಾನು ಇಟ್ಟು ಮಾಡಿದ್ದೀನಿ. ಇನ್ನು ಉಳಿದವ್ರದ್ದು ಅವಸ್ಥೆ ಏನು ನಮ್ಗೆ ಗೊತ್ತಿಲ್ಲ. ಸೊ ನೀವು ನೋಡಿ 35 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇದ್ರಿ. ಸೊ ಅವಾಗಿಂದ ಶುರು ಮಾಡಿದ್ರಿ ನಿಮ್ ಜರ್ನಿನ. ಇವತ್ತಿಗೂ ನಿಮ್ಗೆ ಏನಾದ್ರು ಒಂದು ಗಿಲ್ಟ್ ಕಾಡುತ್ತಾ? ಸೊ ಈ ಒಂದು ಟೈಮ್ ನಲ್ಲಿ ಇಂಥ ಶೇರ್ ನಾನು ಮಿಸ್ ಮಾಡ್ಕೊಂಡೆ, ಸೊ ಇವತ್ತು ಅದು ಎಲ್ಲೋ ಹೋಗಿದೆ. ಗಿಲ್ಟ್ ಅಂತಲ್ಲ, ನಾವು ಮಿಸ್ಟೇಕ್ಗಳು ತುಂಬಾ ಮಾಡಿದೀವಿ. ಎಷ್ಟೋ ಶೇರ್ಗಳು ನಾವು ಐಡೆಂಟಿಫೈ ಮಾಡಿ ಬೈ ಮಾಡಿ ಇಮಿಡಿಯೇಟ್ ಸೆಲ್ ಮಾಡಿ ಭಾರಿ ಬೇಗ ಸೆಲ್ ಮಾಡಿದೀವಿ. ಆಗಲೂ ಮಾಡಿದೀವಿ, ಈಗಲೂ ಮಾಡ್ತಾ ಇದ್ದೀವಿ. ಅಂದ್ರೆ ಮಾಡಿಲ್ಲ ಅಂತ ಏನಲ್ಲ. ಅಂದ್ರೆ ಒಳ್ಳೆ ಆಪರ್ಚುನಿಟಿ ಅಂದ್ರೆ ಮಿಸ್ ಆಗಿರೋದಿದೆ. ಅದು 100 ಸಾವಿರಾರು, ಅದು ಒಂದೆರಡಲ್ಲ. ಬಟ್ ಒಂದಂದ್ರೆ ನಾನು ಹೇಳ್ತೀನಿ, ಎಷ್ಟು ಸತ್ಯ ಬೇಕಾದ್ರೂ ನೀವು ಆಪರ್ಚುನಿಟಿ ಮಿಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮಾರ್ಕೆಟ್ ಇಸ್ ಲೈಫ್. ಯು ಮೇ ನಾಟ್, ಐ ಮೇ ನಾಟ್ ಎಕ್ಸಿಸ್ಟ್, ಬಟ್ ಮಾರ್ಕೆಟ್ ವಿಲ್ ಎಕ್ಸಿಸ್ಟ್. ಡೋಂಟ್ ವರಿ. ಒಂದು ಬಸ್ ಮಿಸ್ ಆಯ್ತು ಅಂತ ಹಾರಿ ಹೋಗಿ ಹತ್ತೋ ಅವಶ್ಯಕತೆ ಇಲ್ಲ. ಹಿಂದೆ 100 ಬಸ್ಗಳು ಬರ್ತಾ ಇರುತ್ತೆ. ಐಡೆಂಟಿಫೈ ಮಾಡಿ ಹತ್ತಿ ಪೇಷನ್ಸ್ ಅಲ್ಲಿ ಕೂತ್ಕೊಳ್ಳಿ. ಅರ್ನ್ ಮನಿ, ವೆಲ್ತ್ ಕ್ರಿಯೇಟ್ ಮಾಡೋದು ಮಾಡಿ. ಈ ಡೇ ಟ್ರೇಡಿಂಗ್ ಅದು ಇದೆಲ್ಲ. ಆಮೇಲೆ ಕೆಲವರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗ್ ಅಂತ. ಐ ಡೋಂಟ್ ಅಗ್ರಿ ವಿತ್ ದಟ್. ಅಂದ್ರೆ ಜನ ಗ್ಯಾಂಬ್ಲಿಂಗ್. ಇವತ್ತು ಸಂಜೆ ಮಳೆ ಬರುತ್ತೆ ಇಲ್ವಾ, 100 ರೂಪಾಯಿ ಏನ್ ಮಳೆ ಬರೋದು ಗ್ಯಾಂಬ್ಲಿಂಗ್ ಅಲ್ಲ, ನಾವಿಬ್ಬರು ಗ್ಯಾಂಬಲ್ ಮಾಡ್ತಾ ಇದೀವಿ ಅಷ್ಟೇ. ಕರೆಕ್ಟ್. ಸೊ ಹಂಗೆ ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಗ್ಯಾಂಬ್ಲಿಂಗ್, ಬಟ್ ಪೀಪಲ್ ಡೂ ಗ್ಯಾಂಬ್ಲಿಂಗ್ ದಟ್. ಸೊ ಎರಡಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸೊ ಬ್ಲೇಮಿಂಗ್ ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗು, ಅಲ್ಲಿ ದುಡ್ಡು ಹಾಕಿ ಕಳ್ಕೊಂಡು ಸುಸೈಡ್ ಮಾಡಿದವ್ರು ಎಲ್ಲ ಇದೆ ಕೇಸುಗಳು. ಬಟ್ ಅದು ಎಕ್ಸ್ಟ್ರೀಮ್ಗೆ ಹೋದಾಗ ಹಂಗೆ ಆಗತ್ತೆ ಅಷ್ಟೇ ಹೊರತು. ಕರೆಕ್ಟ್. ದಟ್ ಈಸ್ ಎ ಪ್ಲೇಸ್ ವೆನ್ ಸಿ ಬೇಸಿಕಲಿ ವೆನ್ ಯು ಆರ್ ಎ ಸ್ಯಾಲರಿಡ್ ಪರ್ಸನ್ and you don't have your ancestral wealth or something, the only place you can grow, you can create a wealth is the stock market. That is my firm belief, even then or even now also. Okay. ಸೊ ನಮ್ಮಂತ ಯೂತ್ಸ್ಗೆ ನಿಮ್ಮಿಂದ ಸ್ವಲ್ಪ ಮಾಹಿತಿಗಳು ಬೇಕಾಗಿತ್ತು. ಅದರಲ್ಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಈ ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಈಗ ಎಕ್ಸಾಂಪಲ್ ನಂದೇ ಪ್ರಾಬ್ಲಮ್ ಆಯ್ತು. ಏನಾಗಿದೆ ಅಂತಂದ್ರೆ, ಸೊ ಇಷ್ಟು ವರ್ಷ ಕಷ್ಟಪಟ್ಟು ನಾನು ದುಡ್ದೆ ಕೆಲಸ ಮಾಡಿದೆ, ನಮ್ಮ ತಂದೆ ಕೂಡ ದುಡ್ದು ಕೆಲಸ ಮಾಡಿದ್ರು, ಮತ್ತೊಂದು ಮಾಡಿದ್ರು. ಸೊ ಯಾವುದೋ ಒಂದು ಟೈಮ್ನಲ್ಲಿ ನನ್ನ ಪೇರೆಂಟ್ಸ್ಗೂ ಅಥವಾ ಏನೋ ಒಂದು ಪ್ರಾಬ್ಲಮ್ ಆದಾಗ ಸಡನ್ನಾಗಿ ಎಲ್ಲ ಕೂಡ ಮಾರಬೇಕಾಯ್ತು, ಎಲ್ಲದನ್ನೂ ಕೊಡಬೇಕಾಯ್ತು. ಇಷ್ಟು ವರ್ಷ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡ್ತು ಒಂದು ಕ್ಷಣದಲ್ಲಿ. ಸೊ ಆ ರೀತಿ ಪರಿಸ್ಥಿತಿಗಳು ಸುಮಾರು ಜನಕ್ಕೆ ಬಂದಿರುತ್ತೆ. ನಾನು ಮುಂಚೆ ನಾನು ಲಾಂಗ್ ಟರ್ಮಿಗೆ ವಿಷನ್ ಹಾಕಬೇಕು, ನಾನು ಈ ವಯಸ್ಸಿಂದನೇ ಶುರು ಮಾಡಬೇಕು, ಒಂದು ಟೈಮಲ್ಲಿ ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಹಳ ಕಷ್ಟಪಟ್ಟೆ.
ಒಂದೇ ಸೆಕೆಂಡ್ಗೆ ಎಲ್ಲ ಹೋದಂಗೆ ಆಗ್ಬಿಡ್ತು. ಸೊ ಅದಕ್ಕೆ ನಿಮ್ಮ ಒಂದು ಅಡ್ವೈಸ್ ಏನು ಈಗಿನ ಒಂದು ಜನ್ರೇಷನ್ಗೆ? ಅಂದರೆ ಏನಾದರೂ 25 ಇಂದ ಒಂದು ಜರ್ನಿ ಶುರು ಮಾಡ್ತಿದ್ದಾನೆ ಅಂತಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಆಗಿರ್ಬೋದು, ಇನ್ಶೂರೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರಲ್ಲಿ ಒಂದು ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್, ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಕಾಸ್ಟ್ ನಿಮಗೆ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇರೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮೋರ್ ಆರ್ ಲೆಸ್ ಇಸ್ ಎ ಮ್ಯಾಂಡೇಟರಿ ನಾವು. ವಿದೌಟ್ ದಟ್ ಅಂದರೆ ನಿಮಗೆ ಯು ಕ್ಯಾರಿ ಎ ರಿಸ್ಕ್ ಆಫ್ ಹ್ಯೂಜ್ ಡೌನ್ ಪೇಮೆಂಟ್ ಯಾವಾಗಾದರೂ ಅನ್ಫಾರ್ಚುನೇಟ್ ಇವೆಂಟ್ ಆದರೆ. ಸೊ ನೆಕ್ಸ್ಟ್ ಇಸ್ ದ ಲೈಫ್ ಇನ್ಶೂರೆನ್ಸ್ ಅಂಡ್ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಇಸ್ ಪ್ರಿಫರಬಲ್, ದಟ್ ಈಸ್ ಎ ಪ್ಯೂರ್ ಇನ್ಶೂರೆನ್ಸ್ ಸ್ಕೀಮ್. ಲೈಫು ಮತ್ತು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸು ಅದೆಲ್ಲ ನಾರ್ಮಲಿ ಅವಾಯ್ಡಬಲ್. ಯು ಕ್ಯಾನ್ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಮೇಕ್ ಒನ್ ಟರ್ಮ್ ಇನ್ಶೂರೆನ್ಸ್. Rest of that premium payable, you make an SIP in well-known mutual fund, it will work out better for you. Because term insurance ಅಲ್ಲಿ ನಿಮ್ಮಲ್ಲಿ ಲೈಫ್ ರಿಸ್ಕ್ ಇಸ್ ಕವರ್ಡ್. ಓಕೆ, ಈ ಲೈಫ್ ಇನ್ಶೂರೆನ್ಸ್ ಇಟ್ ಡಸ್ ನಾಟ್ ಗಿವ್ ಯು ಎನಿ ಅಡಿಷನಲ್ ಬೆನಿಫಿಟ್. ಅದು ಸುಮ್ಮನೆ ನಿಮ್ಮ ಮನಿ ಗ್ರೋತ್ ಕರ್ಟೇಲ್ ಆಗುತ್ತೆ. ಇಟ್ಸ್ ಎ ನಾಮಿನಲ್ ಗ್ರೋತ್ ಆಫ್ ಯುವರ್ ಮನಿ ಇನ್ ದ ಲೈಫ್. ಓನ್ಲಿ ಥಿಂಗ್ ಇಸ್ ಅದು ಮಂತ್ಲಿ ತಿಂಗಳು ನಿಮ್ಮ ಸ್ಯಾಲರಿಯಿಂದ ಕಟ್ ಆಗುತ್ತೆ, ಅಲ್ಲಿ ಪೇಮೆಂಟ್ ಮಾಡ್ತೀರಾ. ಅದನ್ನು ಯು ವಿಲ್ ನಾಟ್ ಎಂಡ್ ಅಪ್ ಸ್ಪೆಂಡಿಂಗ್ ದಟ್. ದಟ್ ಇಸ್ ಓನ್ಲಿ ಅಡ್ವಾಂಟೇಜ್ ದೇರ್ ಇನ್ ಕ್ರಿಯೇಟಿಂಗ್ ಲೈಫ್ ಇನ್ಶೂರೆನ್ಸ್. ಕರೆಕ್ಟ್. ಸೊ ಐ ವುಡ್ ಅಡ್ವೈಸ್ ಯು ಮೇಕ್ ಎ ಟರ್ಮ್ ಇನ್ಶೂರೆನ್ಸ್, ವಾಟ್ ಎವರ್ ದ ಅಮೌಂಟ್. ಸೊ ಲೈಫ್ ರಿಸ್ಕ್ ಇಸ್ ಕವರ್ಡ್. ಇನ್ ಕೇಸ್ ಯು ಆರ್ ನಾಟ್ ದೇರ್, ಯುವರ್ family supported by that. There that ends. Then the rest of the things has to move. Youngest 25 years and all, you need to be 100% in equity actually. Correct. Only ಒಂದು 3-4 ಅಥವಾ ಒಂದು 6 ಮಂತ್ಸ್ಗೆ ಬೇಕಾದ ಮನಿ ಯು ಕ್ಯಾನ್ ಸೇವ್ ಇನ್ ಎಮರ್ಜೆನ್ಸಿ ಕೇಸ್ಗಳು. ಅದರ್ವೈಸ್ ಇಟ್ ಹ್ಯಾಸ್ ಟು ಬಿ ಇನ್ ಇಕ್ವಿಟಿ. ಓಕೆ, ಇಟ್ ಕ್ಯಾನಾಟ್ ಬಿ ಓನ್ಲಿ 60+ನವರು ನಿಮಗೆ ರೂಲ್ ಹೇಳಿದ್ರೆ 60+ನವರು 40 ಇಕ್ವಿಟಿ 60 ಇದು ಅಂತೇಳಿ. ನಾನು ಕೇಳಿದ್ರೆ ನಾನು ಅದು ಮಾಡಲ್ಲ, ನಮ್ದೆಲ್ಲ ಇಕ್ವಿಟಿಯಲ್ಲೇ ಇರುತ್ತೆ. ಓಕೆ. ಸೊ ಸುಮಾರು ಜನ ನಮ್ಮ ವೀಕ್ಷಕರು ಈಗ ಅರೌಂಡ್ ಒಂದು 25 ವರ್ಷ 24 ವರ್ಷದವ್ರು ಇರ್ತಾರೆ. ಸೊ ಅವರು ಈಗ ಅವರ ಒಂದು ಜರ್ನಿನ ಶುರು ಮಾಡಿದಾರೆ ಅಂದ್ರೆ ಸ್ಯಾಲ್ರಿ ಅವರಿಗೆ ಒಂದು 20,000 ರೂಪಾಯಿ ಇರುತ್ತೆ. 25ರಿಂದ 25,000 ಅಂತ ಅನ್ಕೊಳ್ಳೋಣ ಈಗ. ಸೊ ಒಬ್ಬ ಮನುಷ್ಯ 25 ವರ್ಷದಲ್ಲಿ 25,000 ರೂಪಾಯಿ ದುಡಿತಾ ಇದ್ದಾನೆ ಅಂತಂದ್ರೆ ಅವನ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರಬೇಕು, ಅವನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಬೇಕು, ಅದ್ರ ಬಗ್ಗೆ ಒಂಚೂರು ಏನಾದ್ರು ಮಾಹಿತಿನ ಕೊಡ್ತೀರಾ? ನಿಮ್ದು ಕ್ಯಾಪಿಟಲ್ ಸ್ಮಾಲ್ ಇದ್ದಾಗ ನೀವು ಸ್ಟ್ರೈಟ್ ಅವೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ. ಒಂದು ತಿಂಗಳಿಗೆ 25,000 ಅಂದ್ರೆ ಒಂದು 5,000 ಉಳಿಸ್ಬೋದು. ಸೊ 5,000 SIP ತರ ಹಾಕಿ, ಯು ಕಂಟಿನ್ಯೂ ದ್ಯಾಟ್. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ 25,000 ಈಗ ಸ್ಟಾರ್ಟ್ ಮಾಡಿರ್ತೀರ, ಓವರ್ 1 ಇಯರ್ ನಿಮ್ಮ ಸ್ಯಾಲ್ರಿ 50 ಆಗ್ಬೋದು ಅಥವಾ ಇನ್ಕ್ರೀಸ್ ಎಷ್ಟೋ ಆಗ್ಬೋದು. ಈ SIP ಅಮೌಂಟ್ 5,000 ದ್ಯಾಟ್ ಆಲ್ಸೋ ಹ್ಯಾಸ್ ಟು ಇನ್ಕ್ರೀಸ್. ನಿಮ್ಮದು ಸ್ಯಾಲ್ರಿ ಒಂದು 50% ಇನ್ಕ್ರೀಸ್ ಆದರೆ ನಾನು ಹೇಳ್ತೀನಿ SIP ಹ್ಯಾಸ್ ಟು ಇನ್ಕ್ರೀಸ್ ಮೋರ್ ದನ್ ದ 50%. ಯಾಕಂದ್ರೆ ನೀವು ಆ ಖರ್ಚನ್ನು ಮಾತ್ರ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದಲ್ಲ, ಖರ್ಚಿಗಿಂತ ಜಾಸ್ತಿ ಸೇವಿಂಗ್ ರೇಟ್ ಅನ್ನು ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ದಟ್ ಈಸ್ ಏನಾಗ್ತದೆ ಅಂದ್ರೆ ನಾವೆಲ್ಲ ಈಗ ಈ ಏಜ್ ಗ್ರೂಪಿಗೆ ರೀಚ್ ಆದಾಗ ಅಡ್ವೈಸ್ ಮಾಡ್ತೀವಿ, ಬಟ್ ನಾವು ಆ ಏಜ್ ಅಲ್ಲಿ ಏನ್ ಮಾಡಿದ್ದು ಅದು ಎಂಟೈರ್ಲಿ ಈಗಿನವ್ರು ಏನ್ ಮಾಡ್ತಾರೆ. ಅದಕ್ಕೆ ನಾನು ಈಗ ಟ್ರೈ ಮಾಡ್ತಾ ಇದ್ದೀನಿ. ನೀವು ಏನೇನು ಹೇಳ್ತಿರಲ್ಲ, ನಾನು ಸುಮಾರು ಜನ ಹೇಳ್ಬೋದು, ಬಟ್ ಇಲ್ಲ ನಾನು ಬಹಳ ಟ್ರೈ ಮಾಡ್ತೀನಿ ಸರ್. ಈಗ ದೊಡ್ಡ ದೊಡ್ಡ ವಾರನ್ ಬಫೆಟ್ ಆಗಿರ್ಬೋದು ಮತ್ತು ಅವ್ರದೆಲ್ಲ ಅಡ್ವೈಸ್ ವಾರನ್ ಬಫೆಟ್ ಅಂತದ್ದೇನಿಲ್ಲ, ಒಂದು ಓಲ್ಡ್ ಸೋ ಮೆನಿ ಇಯರ್ಸ್ ಆ ತರ ಕೂತ್ರೆ ನೀವು ಅವನಿಗಿಂತ ಜಾಸ್ತಿ ಕರೆಕ್ಟ್ ಆಗ್ತಾರೆ. ಇಲ್ಲ ಅದಂತಲ್ಲ, ಒಟ್ನಲ್ಲಿ ಎಲ್ಲ ದೊಡ್ಡ ದೊಡ್ಡವರು ಅಡ್ವೈಸ್ ತಗೊಂಡ್ಬಿಟ್ಟು ನಾನು ಈ ವಯಸ್ಸಲ್ಲೇ ಶುರು ಮಾಡಬೇಕು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಬಹಳ ಜನ ಇದು ಮಾಡಕ್ ಹೋಗ್ತಾರೆ. ಬಟ್ ಅದ್ ಮಾಡಕ್ ಹೋದ್ರೆ ಆಗಲ್ಲ. ವೈ ಬಿಕಾಸ್ ಯಾವ್ದಾದ್ರು ಒಂದ್ ಸಂದರ್ಭ ಬಂದೇ ಬರುತ್ತೆ. ಸೊ ಅದನ್ನ ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ಫೈನಲಿ ನಾವು ಇನ್ವೆಸ್ಟ್ ಮಾಡೋದೇನಕ್ಕೆ, ಮನಿ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ, ಏನಕ್ಕೆ ನಮ್ಗೆ ಬೇಕಾದಾಗ. ಸೊ ನಿಮ್ಗೆ ನೆಸೆಸಿಟಿ ಬಂದಾಗ ನೀವು ಸೆಲ್ ಮಾಡಿ ಯೂಸ್ ಮಾಡೋದು ಕರೆಕ್ಟ್. ಅದಕ್ಕೋಸ್ಕರನೇ ಮಾಡ್ತಾ ಇರೋದು, ಬೇರೆ ಪರ್ಪಸ್ಸೇ ಇಲ್ಲ. ನಾವು ವೆಲ್ತ್ ಕ್ರಿಯೇಟ್ ಮಾಡಿ ದೊಡ್ಡ ಮಾಡಿ ಆಮೇಲೆ ಏನ್ ಮಾಡೋದು, ಹಂಗೆ ಹೋಗುದಾ? ಆ ತರ ಅಲ್ಲ, ಹಂಗೆ ಬಿಟ್ಟು ಹೋಗ್ಬೋದು ನೆಕ್ಸ್ಟ್ ಜನರೇಷನ್. ಬಟ್ ನಿಮ್ಗೆ ನೆಸೆಸಿಟಿ ಬಂದಾಗ ಅಥವಾ ನಿಮ್ಗೆ ನಿಯರ್ ಒನ್ಗೆ ನೆಸೆಸಿಟಿ ಬಂದಾಗ. ಇವತ್ತಾನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅದೇನಪ್ಪಾ ಅಂತಂದ್ರೆ ತಂದೆ ತುಂಬಾ ಕಷ್ಟಪಟ್ಬಿಟ್ಟು 10 ರಿಂದ 11 ಕೋಟಿ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದಾರೆ. ಮಗ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗಿ ಎಲ್ಲದನ್ನು 2 ದಿನದಲ್ಲಿ ಖಾಲಿ ಮಾಡಿದ ಅಂತ ಹೇಳಿ. ಸೊ ಈ ರೀತಿ ಕೂಡ ಆಗುತ್ತೆ. ನಾವು ಕಷ್ಟಪಟ್ಟ ಅಷ್ಟು ದುಡಿದ್ರೆ ಅದು ಹಂಗಲ್ಲ. ಕೆಲವು ಮಕ್ಕಳು, ಕೆಲವು ಜನರೇಷನ್ಸ್ ಅವ್ರಿಗೆ ಆ ಮನಿ ವ್ಯಾಲ್ಯೂ ಗೊತ್ತಿರಲ್ಲ. ನಿಜ. ಈಗಿನ ಜನರೇಷನ್ ನಾನೇನು, ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಲೆಕ್ಕ ಹಾಕಿ, ನಿಂದು ಅರ್ನಿಂಗ್ ಎಷ್ಟಪ್ಪ, ನೀನು ಖರ್ಚು ಮಾಡ್ತೀನ. ಈಗ ನೀನು ಬಾರೋ ಮಾಡಿ ಆ ಕಾರ್ಡಿಂದ ಕ್ರೆಡಿಟ್ ತಗೊಂಡು ಏನ್ ಮಾಡ್ತೀಯ? ಏನೋ ಇನ್ವೆಸ್ಟ್ ಮಾಡಿದ್ಯಾ? ಫೈನ್. ಏನು ಪ್ರಾಪರ್ಟಿ ತಗೊಂಡ್ಯಾ? ಫೈನ್. ಏನು ಗೋಲ್ಡ್ ತಗೊಂಡ್ಯಾ? ಏನು ಸಮ್ ರೀಸೇಲೇಬಲ್ ತಗೊಂಡ್ಯಾ? ಇಲ್ಲ. ಹೋಟೆಲ್ಗೆ ಹೋಗಿ ಪಾರ್ಟಿ ಮಾಡಿ. ಕರೆಕ್ಟ್. ಸೊ that is the blunders you are creating in the younger. ನಿಮ್ ದುಡ್ಡು ಮ್ಯಾಕ್ಸಿಮಮ್ ಎಷ್ಟು ನೀವು ಖರ್ಚು ಮಾಡ್ಬೋದು, ಎಷ್ಟು ಅರ್ನಿಂಗ್ ಇದೆ ಅದು, ದಟ್ ಈಸ್ ಇಟ್ ಸೆಲ್ಫ್ ಇಸ್ ಎ ಬ್ಲಂಡರ್. ಅಬೋ ದಟ್ ಈಸ್ ಎ ಲಕ್ಷ್ಮಣ ರೇಖಾ. ನೀವು ಎಷ್ಟು ಇನ್ಕಮ್ ಬಂತೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡುವಂಗಿಲ್ಲ ಫಾರ್ ಎನಿ ರೀಸನ್. ಬಟ್ ಎಕ್ಸೆಪ್ಟ್
ಕ್ರೈಸಿಸ್, ಫ್ಯಾಮಿಲಿಯಲ್ಲಿ ಹೆಲ್ತ್ ಸರಿ ಇಲ್ಲ, ಯಾರಿಗೂ ಎಮರ್ಜೆನ್ಸಿ, ಆವಾಗ ಏನ್ ಮಾಡಕ್ಕಾಗಲ್ಲ. ಸೊ ಅಥವಾ ನೀವು ಒಂದು ಪ್ರಾಪರ್ಟಿ ತಗೊಳ್ತೀರ, ಅಸೆಟ್ ಬಿಲ್ಡಿಂಗ್ ಅಲ್ಲಿ ನೀವು ಎಕ್ಸ್ಟ್ರಾ ಲೋನ್ ತಗೋಬಹುದು. ಯಾಕಂದ್ರೆ ಓವರ್ ದ ಪೀರಿಯಡ್ ನಿಮ್ದು ಇನ್ಫ್ಲೇಷನ್ ಇಂದಾಗಿ ನೀವು ಏನು ಬಾರೋ ಮಾಡಿದ್ದೀರಾ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅದರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇಟ್ ವರ್ಕ್ಸ್ ಔಟ್ ಫ್ಯಾಂಟಾಸ್ಟಿಕಲಿ. ಸರ್ ಕರೆಕ್ಟ್. ನಂಗೊಂದು ಡೌಟ್ ಬಂತು, ಇದು ಒಂದು ಕ್ವಶನ್ ಕೇಳಬೇಕಾಗಿದೆ ನಿಮ್ಮ ಹತ್ರ. ಏನು ಅಂತಂದ್ರೆ ನೋಡಿ, ಎಲ್ಲರೂ ಕೂಡ ಕಾರ್ ತಗೊಳ್ಳೋದಕ್ಕೆ ಮತ್ತೆ ಬೈಕ್ ತಗೊಳ್ಳೋದಕ್ಕೆ ಹಣನ ಅಡ್ಜಸ್ಟ್ ಮಾಡಿರ್ತೀರಾ. ಬಟ್ ನಾನು ಇದನ್ನ ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ ಸರ್ ಇದ್ರ ಬಗ್ಗೆ. ನಾನು ಈಗ ಎಕ್ಸಾಂಪಲ್, ನನಗೆ ಒಂದು ಕಾರ್ನ ಪ್ರೈಸು 10 ಲಕ್ಷ ರೂಪಾಯಿ ಇದೆ, ನನ್ನ ಹತ್ರ 10 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಸೊ ನಾನೇನು ಮಾಡ್ತೀನಿ, ಆ 10 ಲಕ್ಷ ರೂಪಾಯಿ ಕ್ಯಾಶ್ನ ತೊಗೊಂಡೋಗ್ಬಿಟ್ಟು FD ಅಲ್ಲೋ ಅಥವಾ ಯಾವುದೋ ಮ್ಯೂಚುವಲ್ ಫಂಡ್ನಲ್ಲಿ ಇಡ್ತೀನಿ. ಆ 10 ಲಕ್ಷ ರೂಪಾಯಿ ನಾನು ಹೊರಗಡೆ ಬ್ಯಾಂಕ್ನಲ್ಲಿ ಸಾಲನ ತೊಗೊಳ್ತೀನಿ, ಒಂದು 7%, 8% ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟು ತೊಗೊಳ್ತೀನಿ. ಸೊ ಇದು ಬೆಟರಾ ಅಥವಾ ಡೈರೆಕ್ಟ್ 10 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಳ್ಳೋದು ಬೆಟರಾ? ನಿಮ್ಮ ಕಾರು ಯಾಕೆ ತಗೋಬೇಕು ಅಂತೇಳಿ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಕಾರ್ ಇಲ್ಲದೆ ನಡಿಬೋದಾ ಅದು ನೋಡ್ಕೊಳ್ಳಿ. ಓಕೆ, ಅವಶ್ಯಕತೆ ಇದೆ, ನನ್ನ ಹತ್ರ ಹಣನೂ ಇದೆ, ಅವಶ್ಯಕತೆನೂ ಇದೆ, ದುಡ್ಡು ಇದೆ, ನನಗೆ ಇವತ್ತು ದುಡ್ಡಿದೆ, ನಾನು 10 ಲಕ್ಷ ಕೊಟ್ಟು ಕಾರ್ ತಗೊಂಡ್ಬರ್ಬೋದು. ಅಷ್ಟು ಕಾರಲ್ಲಿ ಈಗ ಕಮ್ಮಿ ಇಂಟ್ರೆಸ್ಟಿಗೆ ಲೋನ್ ಸಿಗ್ತದೆ ಕಾರ್ ಇದಕ್ಕೆ. ಅದ್ರ ತಗೊಂಡು ನೀವು ರೆಸ್ಟ್ ಆಫ್ ದ ಮನಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದಿದ್ರೆ ಹಿಯರ್ ಯು ಅರ್ನ್ ಮೋರ್ ದನ್ ದಟ್ ಇಂಟ್ರೆಸ್ಟ್ ನಾರ್ಮಲ್. ಕರೆಕ್ಟ್. ಸೊ ನಾನು ಕೇಳಿದ್ದೀನಿ, ಅದು ಟೈಮ್ ಹೋಗ್ತಾ 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 ನಮ್ಮಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಕಾರ್ಗೆ ಅಂತ ತಗೊಂಡಿರ್ತೀನಲ್ಲ. ಸೊ ಇಲ್ಲಿ ನನ್ನ ದುಡ್ಡು ಏನಾಗ್ತಾ ಬೆಳೀತಾ ಹೋಗುತ್ತೆ ಅಂತ ಹೇಳಿ. ಸೊ ಇದು ಸುಮಾರು ಜನಕ್ಕೆ ಡೌಟ್ ಇದೆ. ಸೊ ಅದ್ರ ಬಗ್ಗೆ ನಾನು ಕೇಳಿ. ಬಟ್ ಇದು ಕಾರ್ ಇಸ್ ನಾಟ್ ಅನ್ ಅಸೆಟ್, ಇಟ್ ಇಸ್ ಅನ್ ಎಕ್ಸ್ಪೆಂಡಿಚರ್. ದಯವಿಟ್ಟು ಕನ್ಸಿಡರ್. ಎಲ್ಲರೂ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್ ಕಾರ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್, ಅದು ಡೆಪ್ರಿಸಿಯೇಷನ್ ಆಗಿ ವ್ಯಾಲ್ಯೂಲೆಸ್ ಆಗುತ್ತೆ 10 ವರ್ಷದಲ್ಲಿ. ಸೊ ಇದ್ರ ಬದಲು ನೀವು ಹೇಳಿರೋ ರೀತಿ ಯಾವ್ದೋ ಒಂದು ಪ್ರಾಪರ್ಟಿ ಬೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆಲ್ಲ ಕಣ್ಣು ಮುಚ್ಕೊಂಡು ಈ ಸಾಹಸನ ಮಾಡ್ಬೋದು ಅಂತ. ಇದು ಅಂದ್ರೆ ಲೆಗಾಲಿಟಿ ಚೆಕ್ ಮಾಡ್ಕೋಬೇಕು ಪ್ರಾಪರ್ಟಿ. ಬಟ್ ಇಟ್ ಇಸ್ ಡೆಫಿನೆಟ್ ಶೋರ್ಟ್ ನೋಬಡಿ ಕ್ಯಾನ್ ಕ್ರಿಯೇಟ್ ಲ್ಯಾಂಡ್. ಏನಿದೆ ಅದನ್ನೇ, ಅದ್ರ ವ್ಯಾಲ್ಯೂ ಓವರ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ಲೇಬೇಕು. ನಿಮ್ದು ಕಾರು ಇನ್ನು 10 ವರ್ಷ ಆದ್ಮೇಲೆ ಜಂಕ್ ಅಷ್ಟೇ, ಅದು ಕೆಜಿ ಲೆಕ್ಕದಲ್ಲಿ ಮಾರ್ಬೇಕು. ಅಲ್ಲ ನಿಮ್ಗೆ ಬೇಕು. ಫಸ್ಟ್ ಆಫ್ ಆಲ್ ನಾನು ಆತರ ಯಾರಿಗೆ ಹೇಳಿದ್ರೆ ಸರ್ ಮತ್ತೆ ವಾಟ್ ಈಸ್ ಅವರ್ ಲೈಫ್ ಫಾರ್ ಅಂತೇಳಿ, ಕಾರ್ ಬೇಕೇ ಬೇಕು, ಸರಿ ತಗೋ ನಿಮ್ಮ ಲೈಫ್. ಬಟ್ ನೋ ಯು ನೋ ದ ಡಿಟೇಲ್ ಅಂತೇಳಿ ನಾನು ಹೇಳಿದ್ರೆ ಡಿಸಿಷನ್ ಇಸ್ ಫೈನಲಿ ಹಿಂಗಿದ್ರೆ ಹಿಂಗೆ. ಯಾಕಂದ್ರೆ ನಂದು ಯಂಗರ್ ಡೇಸ್ ನನ್ಗೆ ಗೊತ್ತಿದ್ದು, ಒಬ್ಬ ಫ್ರೆಂಡು ಒಂದು ಟಿವಿ ತಗೊಂಡೆ, ಇನ್ನೊಬ್ಬ ಫ್ರೆಂಡು ಅದೇ ಅಮೌಂಟಿಗೆ ಒಂದು ಸೈಟ್ ತಗೊಂಡ 30-40. ಓಕೆ, ಆ ಟೈಮಲ್ಲಿ ಯು ಜಸ್ಟ್ ಇಮ್ಯಾಜಿನ್ ಒಂದು ಟಿವಿದು ರೇಟಿಗೆ ಒಂದು ಸೈಟು ಆ ಟೈಮಲ್ಲಿ 30-40 ಸೈಟ್. ಆ 30-40 ಸೈಟ್ ಈಗ 3 ಕೋಟಿ, ಇದಕ್ಕೆ 300 ರೂಪಾಯಿ ಕೊಟ್ಟು ಯಾರಿಗಾದ್ರೂ ಕರೆಸಿ ಇದನ್ನ ತಗೊಂಡೋಗ ಹೇಳ್ಬೇಕು ಅಂದ್ರೆ ಅದಕ್ಕೆ ತಗೊಂಡೋಗಲ್ಲ ಬಿಡಿ, ಅದನ್ನ ತಗೊಂಡೋಗಲ್ಲ, ಅವನಿಗೆ ಕೊಡ್ಬೇಕು 300 ರೂಪಾಯಿ ತಗೊಂಡೋಗ್ಲಿಕ್ಕೆ, ಬಿಸಾಕ್ಲಿಕ್ಕೆ. ಓಕೆ. ಸೊ ಇದು ಈ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ಸುತ್ತೆ. ವೈ ಬಿಕಾಸ್ ಆಗಿನ ಟೈಮಲ್ಲಿ ಏನ್ ನಡೀತಾ ಇತ್ತು. ಸೊ ನಮ್ಮಂತವ್ರ ಕುತೂಹಲ, ಒಬ್ಬರಿಗೆ ಪ್ಯಾಷನ್, ನನ್ಗೆ ಟಿವಿ ಬೇಕು ಮನೇಲಿ, ಅದು ಪ್ರೆಸ್ಟೀಜ್ ಸಿಂಬಲ್. ಯಾರಾದ್ರು ಬಂದಾಗ ಈಗ ಯಾವ ಐಫೋನ್ ಬ್ರ್ಯಾಂಡ್ ಇದೆ ಅಲ್ಲ, ಅದಕ್ಕಿಂತ ಮಿಗಿಲಾದ್ ಬಿಡಿ ಅದು ಆ ಟೈಮಲ್ಲಿ. ಈಗ ಐಫೋನ್ ಅಷ್ಟೇ. ಈಗ ನಿಮ್ದು ನಿಮ್ದು ಐಫೋನ್ ಅಲ್ಲ, ನನ್ನ ಸ್ಯಾಮ್ಸಂಗ್ ಇದೆ. ನಮ್ಮ ಹತ್ರ ಇದೆ 20,000ಕ್ಕೆ ಫಸ್ಟ್ ಕ್ಲಾಸ್. ಅದು ಎಲ್ಲಾ ಫಂಕ್ಷನ್ ಐಫೋನ್ ಮಾಡೋದು ನಂದು ಮಾಡುತ್ತೆ. ಅದು ಏನಕ್ಕೆ ಐಫೋನ್ ಬೇಕು ನನ್ಗೆ ಗೊತ್ತಿಲ್ಲ. ಅಲ್ಲ ಬೇಕಾದ್ರೆ ಅದು ನಿಮ್ಗೆ 1 ವರ್ಷಕ್ಕೆ ಅಬ್ಸಲ್ಯೂಟ್, 1 ವರ್ಷಕ್ಕೆ 1.25 ಲಕ್ಷ ಕೊಟ್ಟಿರ್ತೀರಾ. ನಂದು 20,000 3 ವರ್ಷ ಬರ್ತದೆ ಕರೆಕ್ಟ್ ಮಿನಿಮಮ್. ಅಂದ್ರೆ ವರ್ಷಕ್ಕೆ ನಂದು 5,000 ಖರ್ಚು, ನಿಮ್ದು ವರ್ಷಕ್ಕೆ 1.5 ಲಕ್ಷ ಖರ್ಚು. ಏನ್ ಮಾಡುತ್ತೆ ಅದು? ಅಂಡ್ ಮತ್ತೊಂದು ಹೇಳ್ತೀನಿ, ಲೈಫಲ್ಲಿ ನೀವು ಇನ್ನೊಬ್ಬರಿಗೋಸ್ಕರ ಬದುಕ್ಲಿಕ್ಕೆ ಆಗಲ್ಲ. ಅವನು ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಾನೆ, ಅದವನು ಏನಾದ್ರು ಥಿಂಕ್ ಮಾಡಿ ನಾನೇನ್ ಮಾಡಕ್ಕಾಗತ್ತೆ? ಕರೆಕ್ಟ್. ಈ ಕಾಂಡ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ನೀವು ಹೇಳಿದ್ರೆ ಸೊ ಬೇರೆಯವರು ನಮ್ಮ ಬಗ್ಗೆ ವರಿ ಮಾಡಲ್ಲ ಮತ್ತೊಂದಿಲ್ಲ ಅಂತ ಹೇಳಿ. ಸೊ ಒಂದು 30 ವರ್ಷದವರೆಗೂ ಕಷ್ಟಪಟ್ಟು ದುಡ್ದು ಅದ್ರ ಬಗ್ಗೆ ಏನು ವರಿ ಮಾಡದೆ ಹೋದ್ರೆ ಆಮೇಲೆ ಲೈಫ್ ಚೆನ್ನಾಗಿರುತ್ತಾ? ವೈ ಬಿಕಾಸ್ ನಾನೇನು ಕ್ರಾಸ್ ಮಾಡಿಲ್ಲ. ಅಲ್ಲ, ನೀವು 30 ವರ್ಷದವರೆಗೆ ಮಾತ್ರ ಯಾಕೆ ದುಡಿತೀರ? ನಾನು ದುಡಿಯೋಣ, ಏನ್ ಪ್ರಾಬ್ಲಮ್ ಏನಿದೆ? ದುಡಿಯೋದು ಬಿಟ್ಟು ನೀವೇನ್ ಮಾಡ್ತೀರಾ ಅದು ಹೇಳಿ. ಅಲ್ಲ, ಈ ವಯಸ್ಸಲ್ಲಿ ಇದೆಲ್ಲ ಅಂದ್ರೆ ಸರ್ ಕೈಕಾಲ್ ಗಟ್ಟಿ ಇಲ್ಲವರಿಗೆ ವೆನ್ ಯುವರ್ ಫಂಕ್ಷನಾಲಿಟೀಸ್ ಆರ್ ವರ್ಕಿಂಗ್, ದುಡಿಲಿಕ್ಕೆ ಏನ್ ಪ್ರಾಬ್ಲಮ್ ಅಂತ. ಕರೆಕ್ಟ್. ಬಟ್ ನಾನು ಅರ್ಲಿ ರಿಟೈರ್ಮೆಂಟ್ ಅಥವಾ ಸರಿ ಓಕೆ, ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತೀರಾ ಅದನ್ನ ಥಿಂಕ್ ಮಾಡಿ ಫಸ್ಟ್. ಸಿ ನೀವು ವರ್ಕಿಂಗ್ ಒಂದು ನೀವು ಹೇಳ್ತಾ ಇರೋದು ಫಾರ್ ಮಾನಿಟರಿ ಇನ್ಕಮ್. ಮಾನಿಟರಿ ಇನ್ಕಮ್ ಬೇಕಾಗಿಲ್ಲ, ಸಫಿಷಿಯೆಂಟ್ಲಿ ನೀವು ಅರ್ನ್ ಮಾಡಿದರೆ ಹೈಪೋಥೆಟಿಕಲಿ ವಿ ಥಿಂಕ್ ಯು ಕ್ಯಾನ್ ಸ್ಪೆಂಡ್ ಯುವರ್ ರೆಸ್ಟ್ ಆಫ್ ದ ಲೈಫ್. ನಿಮ್ದು ಇರುವ ದುಡ್ಡಲ್ಲಿ ಆಗತ್ತೆ ಅಂತ ಆದ್ರೂ ರಿಟೈರ್ಡ್ ಆಗಿ ಏನ್ ಮಾಡ್ತೀರಾ ಅದೇಳಿ. ಐಡಲ್ ಮೈಂಡ್ ಗೊತ್ತು ನಿಮ್ಗೆ ಏನು ಅಂತ ಹೇಳಿ, ಡೆವಿಲ್ಸ್ ಡೆನ್ ಅದು ಏನು ಮುಂಚಿನವ್ರು ಬರ್ದಿಟ್ಟಿದ್ದಾರೆ, ಕರೆಕ್ಟ್ ತಿಳ್ಕೊಳ್ಳಿ. ರಿಟೈರ್ಡ್ ಆಗೋ ಅಗತ್ಯ ಏನಿಲ್ಲ, ಅವಶ್ಯಕತೆ ಏನಿಲ್ಲ. ಯು ಕ್ಯಾನ್ ಹ್ಯಾವ್ ಎ ಬ್ರೇಕ್ ಇನ್ ಬಿಟ್ವೀನ್. ಸೊ ನಮ್ಗೊಂದು ಆಸೆ ಇದೆ ಸರ್, ಏನು ಅಂತಂದ್ರೆ ಈಗ ಊರೆಲ್ಲ ಬಿಟ್ಬಿಟ್ಟು ಮತ್ತೆ ನನಗೆ ನಿಮ್ ತರದವ್ರು ಹೆಂಗ್ 25-30 ವರ್ಷದೊಳಗೆ ರಿಟೈರ್ಮೆಂಟ್ ಮಾತಾಡಿದ್ರೆ ನನಗೆ ಆಕ್ಚುಲಿ ಬೆಂಕಿ ಉರಿದ್. ಅರೆ ಇಲ್ಲಿ ಯೂಟ್ಯೂಬ್ ತೆಗೆದ್ರೆ ಅಲ್ಲಿ 2 ಸಣ್ಣ ಹುಡುಗಿಯರು ಹೇಳ್ತಾರೆ 1.25 ಲಕ್ಷ ಮಂತ್ಲಿ ಸಿಗ್ತಾರೆ, ನಾನು ರಿಟೈರ್ಡ್. ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಇಲ್ಲ ಸರ್, ನಾನು 30 ಅನ್ಕೊಂಡಿಲ್ಲ. ನಾನು ಹೇಳ್ತಾ ಇರೋದು ಈಗ 30 ವರ್ಷದವರೆಗೂ ಏನೋ ಎಂಜಾಯ್ಮೆಂಟ್ ಮಾಡಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್. ಸರ್ ಎಂಜಾಯ್ಮೆಂಟ್ ಇಸ್ ಎ ಲೈಫ್ ಲಾಂಗ್ ಪ್ರೋಸೆಸ್. ಯು ನೀಡ್ ಟು ಎಂಜಾಯ್ ಕ್ರಿಯೇಟಿಂಗ್ ವೆಲ್ತ್ ಆಲ್ಸೋ. ಕರೆಕ್ಟ್.
ನಿಮ್ದು ಎಂಜಾಯ್ಮೆಂಟ್ ಅಂದ್ರೆ ಸ್ಪೆಂಡಿಂಗ್ ಓನ್ಲಿ ಇಸ್ ದ ಎಂಜಾಯ್ಮೆಂಟ್. ನಿಮ್ ಯಂಗರ್ ಜನರೇಷನ್ ಅಂದ್ರೆ ಖರ್ಚು ಮಾಡಿದ್ರೆ ಅದು ಎಂಜಾಯ್ಮೆಂಟ್. ವೈ ನಾಟ್ ಸೇವಿಂಗ್, ವೈ ನಾಟ್ ಸೀಯಿಂಗ್ ಯುವರ್ ವೆಲ್ತ್ ಗ್ರೋಯಿಂಗ್ ಇಸ್ ಅನ್ ಎಂಜಾಯ್ಮೆಂಟ್. ಕರೆಕ್ಟ್. ನಾನು ನಂದು ಹೇಳ್ತೀನಿ ಕೇಳಿ. ಎಕ್ಸಾಂಪಲ್, ನನಗೆ XXX ಒಂದು ಇಷ್ಟು ಅಮೌಂಟ್ ಇದೆ ಅನ್ಕೊಳ್ಳಿ, ಸ್ಯಾಲ್ರಿ ಸಿಗ್ತಾ ಇದೆ. ಅದರಲ್ಲಿ ನಾನೀಗ ಇದು ಪ್ರಾಂಪ್ಟ್ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ 90% ನಾನು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ. ಓಕೆ. 10% ನಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸರಿ. ಬಹಳ ರಿಸ್ಟ್ರಿಕ್ಷನ್ ಹಾಕೊಂಡ್ ಬದುಕ್ತಾ ಇದ್ದೀನಿ. ಓಕೆ. ನಂದೇನು ಅಂತಂದ್ರೆ 30 ವಯಸ್ಸಿನವರೆಗೂ ಈ ತರ ರಿಸ್ಟ್ರಿಕ್ಷನ್ ಹಾಕೊಂಡ್ ಬದುಕಿ ಅದಾದ್ಮೇಲೆ ಕಮ್ಮಿ ಮಾಡ್ತಾ ಹೋಗೋಣ. ಅದನ್ನ ಸೇವಿಂಗ್ಸ್ ಅವಾಗ ಸ್ವಲ್ಪ ಕಮ್ಮಿ ಮಾಡಿ ಅವಾಗ ಲೈಫ್ ಸ್ಟೈಲ್ ನೀವು ಆ ಥರ ಫಸ್ಟ್ ಫುಲ್ ರಿಜಿಡು, ಆಮೇಲೆ ಫುಲ್ ರಿಲ್ಯಾಕ್ಸು, ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹ್ಯಾವ್ ಎ ನಾಮಿನಲ್ ಲೈಫ್. ಎವ್ರಿ ಸಣ್ಣ ಪುಟ್ಟದ್ರಲ್ಲಿ ಎಂಜಾಯ್ಮೆಂಟ್ ಇರ್ತದೆ. ಯಾವಾಗಲೂ ಫಾರಿನ್ ಟ್ರಿಪ್ ಅಮೆರಿಕಕ್ಕೆ ಹೋಗಿ ಬಂದವರೇ ಖುಷಿಯಾಗಿರೋದು. ನಾವು ಇಲ್ಲಿ ಚೆನ್ನೈಗೆ ಹೋಗಿ ಅಥವಾ ತಮಿಳ್ನಾಡು, ಉದಕಮಂಡಲ, ಊಟಿ ಹೋಗಿ ಬಂದವರು ಬಾರಿ ದುಃಖದಲ್ಲಿರ್ತೀವಿ. ಆ ಥರ ಏನಿಲ್ಲ. ಅದು ಮಕ್ಕಳದು ಅವ್ರ ಅಮ್ಮ ಅಪ್ಪ ಹೇಳ್ತಾರೆ, ಅವ್ರು ಅಲ್ಲಿ ಹೋಗ್ತಾರೆ, ನೀನೇನು ಅಪ್ಪ ನಿನ್ಗೇನು ದುಡ್ಡಿಲ್ವಾ ನಮ್ಮನ್ನು ಫಾರಿನ್ ಕಳ್ಸಕ್ಕೆ ಕೇಳ್ತಾರೆ. ಅದೆಲ್ಲ ನಿಮ್ಗೆ ಸೆಟ್ಲ್ ಮಾಡ್ಬೇಕು. ಅದೆಲ್ಲ ಏನು ಅಂಥದ್ದೇನು ಇಶ್ಯೂ ಇಲ್ಲ. ಯು ನೀಡ್ ಟು ಅಡ್ಜಸ್ಟ್. ಅಂದ್ರೆ ನೀವು ಇನ್ನೊಬ್ಬರಿಗೋಸ್ಕರ ಬದುಕಲಿಕ್ಕೆ ಶುರು ಮಾಡಿದ್ರೆ, ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಯು ಆರ್ ಗಾನ್, ಯು ಆರ್ ಟೋಟಲಿ ಡಿಸ್ಟ್ರಾಯ್ಡ್ ಇನ್ ದ ಲೈಫ್. ಕರೆಕ್ಟ್. ಓಕೆ. ಸೊ ನೀವು ಹೇಳೋ ಪ್ರಕಾರ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಅಮೌಂಟ್ ನ ನಮ್ಮ ಇದಕ್ಕೂ ಲಿವ್ ಯುವರ್ ಲೈಫ್. ಬಟ್ ಖರ್ಚು ಮಾಡೋಗ್ಲು ನೋಡ್ಕೊಳ್ಳಿ ಅಂತ. ಓಕೆ. ನಮ್ಮ ಅವಶ್ಯಕತೆ ಇದ್ರೆ, is that really required? Is that iPhone is really required? Can you go with Samsung? Your choice. iPhone ಬೇಕು ಅಂತ ಕರೆಕ್ಟ್. ಬೇಡ ಅಂತ ಹೇಳಲ್ಲ. ಇಟ್ಸ್ ಎ ಗುಡ್ ಫೋನ್. ಐ ಆಮ್ ನಾಟ್ ಸೇಯಿಂಗ್ ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ. ಇಲ್ಲ ಸರ್, ಚೆನ್ನಾಗಿಲ್ಲ. ಸ್ಯಾಮ್ಸಂಗ್ ಚೆನ್ನಾಗಿದೆ. ನಾನು ಫೋಟೋ ಗಿಟ ಏನು ಹೊಡೆಯಲ್ಲ. ಯಾರು ನಮ್ಮ ಮೊಬೈಲ್ ತಗೊಂಡು ಒಂದು ಫೋಟೋನು ಇಲ್ಲ ಆಲ್ಬಮ್ ಅಲ್ಲಿ. ನಾವು ಫೋಟೋ ಹೊಡೆಯಲ್ಲ. ನನಗೇನಕ್ಕೆ ಫೋಟೋ ಬೇಕು? ನಾವು ಕಣ್ಣಲ್ಲಿ ಫೋಟೋ ಹೊಡಿತೀವಿ. ಇಲ್ಲ, ನಾನು ಎಲ್ಲ ಚೆನ್ನಾಗಿರೋದು. ನಮ್ದು ಯಂಗರ್ ಜನರೇಷನ್ ಚೆನ್ನಾಗಿರೋದೆಲ್ಲ ಮೊಬೈಲ್ ಅಲ್ಲಿ ಇರ್ತದೆ, ಬೇಡದೆಲ್ಲ ತಲೆ ಒಳಗಿರ್ತದೆ. ಆ ಥರ ಯಾಕೆ ಮಾಡಬೇಕು? ಸೊ ನಾನು ಯಾವಾಗೂ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ವೈ ಬಿಕಾಸ್ ವರ್ಕ್ ರಿಕ್ವೈರ್ಮೆಂಟ್ ಇದೆ. ವೈ ಬಿಕಾಸ್ ಫ್ಯೂಚರ್ ಚೆನ್ನಾಗಿದೆ ಇದರಲ್ಲಿ ಸ್ಯಾಮ್ಸಂಗ್ ಅಲ್ಲಿ, ಅದಕ್ಕೋಸ್ಕರ ತಗೊಂಡಿರೋದಷ್ಟೇ. ಓಕೆ ಸರ್. ಸೊ ಈಗ ರಿಯಲ್ ಎಸ್ಟೇಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊ ಆಗಿನ ಟೈಮಲ್ಲಿ 1 ಕೋಟಿ ಎಷ್ಟು ಬರೀ ಟಿವಿ ಬೆಲೆ ಬಾಳತಕ್ಕಂಥದ್ದು ಇವತ್ತು ಇಲ್ಲಿಗೆ ಬಂದಿದೆ ಅಂತ ಹೇಳಿ. ಸೊ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ನಾವು ಬ್ಯೂಟಿಫುಲ್ ಆಗಿ ಮಾಡಿದ್ದೀವಿ ಆಕ್ಚುಲಿ ಲಾಂಗ್ ಬ್ಯಾಕ್. ಅಂದ್ರೆ 2000 ಅಲ್ಲಿ ನೀವು IT ಬೂಮ್ ಅಂತಿತ್ತಲ್ಲ, ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಹೋದಾಗ ದುಡ್ಡಾದಾಗ ತೆಗೆದು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕ್ಬೇಕು. ಓಕೆ. ನೀವು ಮಾಡಿದ್ರಿ ಅವಾಗ? ಮಾಡಿದ್ವಿ ತುಂಬಾ ಮಾಡಿದ್ವಿ. ಅಂದ್ರೆ ನಮ್ದು ಐಡಿಯಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ನಂದು JP ನಗರದಲ್ಲಿ, ಇಲ್ಲಿ ನಮ್ಮ ಉಡುಪಿ ಮನೆ ಎಲ್ಲ ಇಲ್ಲೇ ಇತ್ತು. ಇಲ್ಲಿದ್ದು 1 30-40 ಸೈಟ್ ಅಂದ್ರೆ ವಿದ್ಯಾರಣ್ಯಪುರದಲ್ಲಿ 8 30-40 ಸೈಟ್ ಆಗ್ಬೇಕು. ಓಕೆ ಓಕೆ. ಆವಾಗ ನಾನಲ್ಲಿ ಒಂದು 4 ತಗೊಂಡೆ ಅಷ್ಟೇ. ಆಮೇಲೆ ಅದನ್ನು ಸ್ವಲ್ಪ ಟೈಮ್ ಆದ ಮೇಲೆ ನಮ್ಗೆ ಇಲ್ಲಿ ಮನೆ ಬೇಕು, ಮಕ್ಕಳು ಸ್ವಲ್ಪ ಚೆನ್ನಾಗಿರೋ ಮನೆ ಬೇಕಂದ್ರೆ ಆ 4 ಮಾರಿ ಇಲ್ಲಿ ಸೈಟು ಪ್ಲಸ್ ಹೌಸ್ ಆಯ್ತು. ಈಗ ಅಲ್ಲಿ 2 ಮಾರಿದ್ರೆ ಇಲ್ಲಿ ಸೈಟ್ ಪ್ಲಸ್ ಹೌಸ್ ಆಗುತ್ತೆ. ಅಂದ್ರೆ ನೀವು ಔಟ್ಸ್ಕಟ್ಸ್ ಅಲ್ಲಿ ರಿಯಲ್ ಎಸ್ಟೇಟ್ ಇದು ಪ್ರೈಸ್ ಅಪ್ರಿಸಿಯೇಷನ್ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಟ್ ಇಸ್ ಎ ಗುಡ್. ಅಂದ್ರೆ ಯಂಗರ್ ಜನರೇಷನ್ಗೆ ಹೇಳ್ತೀನಿ, ಸೈಟ್ ಅಲ್ಲಿ ಹಾಕ್ಬೇಕು. ಒಳ್ಳೆ ಹಾಕೋದಕ್ಕೆ ಒಳ್ಳೆ ಒಂದು ಸರ್, ಅದು ಲೈಫ್ ಲಾಂಗ್ ಅಂದ್ರೆ ಎವರ್ಗ್ರೀನ್ ಫೀಲ್ಡ್. ಅಂದ್ರೆ ನೀವು ಲಿಗಾಲಿಟಿ ಅದು ಹೆಂಗೆ ಮಾಡಿದ್ದಾರೆ, ಲೀಗಲ್ ಡಾಕ್ಯುಮೆಂಟ್ ವೆಟ್ಟಿಂಗ್ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಮೋಸ ಹೋಗಬಾರ್ದು. ಆ ಪ್ರಾಬ್ಲಮ್ ಒಂದು ಇರ್ತದೆ. ಅದರ್ವೈಸ್ ಲ್ಯಾಂಡ್ ಅಲ್ಲೇ ಇನ್ವೆಸ್ಟ್ ಮಾಡಿದ್ದು ಆಲ್ವೇಸ್. ಓಕೆ. ಸೊ ರೀಸೆಂಟ್ ಆಗಿ ಗೋಲ್ಡ್ ನ ಬಗ್ಗೆ ಕೂಡ ನೀವು ನೋಡ್ತಾ ಇದ್ದೀರಾ. ಗೋಲ್ಡ್ ಮತ್ತೆ ಸಿಲ್ವರ್ ತುಂಬಾ ಮೇಲ್ಗಡೆ ಹೋಗ್ತಾ ಇದೆ, ಸಿಕ್ಕಾಪಟ್ಟೆ ಪ್ರಾಫಿಟ್ ಕೂಡ ಮಾಡ್ತಾ ಇದ್ದಾರೆ. ನಾ ಗೋಲ್ಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಕಳೆದ ಒಂದಿಷ್ಟು ವಿಡಿಯೋಗಳದ್ದು ಕೂಡ ಹೇಳಿದ್ದೆ. ಸುಮಾರು ಒಂದು ವರ್ಷದ ಹಿಂದಿನಿಂದನೂ ಕೂಡ ಹೇಳ್ತಾ ಇದ್ದೀನಿ, ಗೋಲ್ಡ್ ನ ಬೈ ಮಾಡಿ ಅಂತ. ಡಿಜಿಟಲ್ ಗೋಲ್ಡ್ ನ ಬಗ್ಗೆ ನಾನು ಪ್ರಮೋಟ್ ಮಾಡ್ತಾ ಇದ್ದೆ. ಸೊ ಈ ಗೋಲ್ಡ್ ಮತ್ತೆ ಸಿಲ್ವರ್ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಲ್ವರ್ಗೆ ಇಂಡಸ್ಟ್ರಿಯಲ್ ಯೂಸೇಜ್ ಇದೆ. ಸೊ ಇಟ್ ವಿಲ್ ಅದರದ್ದು ವ್ಯಾಲ್ಯೂ ಹಂಗೆ ಇರುತ್ತೆ, ಅಥವಾ ಇನ್ಕ್ರೀಸ್ ಆಗುತ್ತೆ ಅಥವಾ ಹಂಗೆ ಇರುತ್ತೆ. ಗೋಲ್ಡ್ ನಿಮಗೆ ಜಿಯೋ ಪೊಲಿಟಿಕಲ್ ಟರ್ಮಾಯಿಲ್ ಇಂದಾಗಿ ಹೈಯರ್ ಅಪ್ರಿಸಿಯೇಷನ್ ಆಗಿದ್ದು. ಇಲ್ಲಿ ಏನಾದರೂ ಎಲ್ಲ ವಾರಗಳು ಸೆಟ್ಲ್ ಆಗಿ ನಮಗೆ ಎಕನಾಮಿಕ್ ಗ್ರೋತ್ ಸ್ಟಾರ್ಟ್ ಆದರೆ ಗೋಲ್ಡ್ ವ್ಯಾಲ್ಯೂ ನಿಲ್ಲಲ್ಲ. ಆಮೇಲೆ ನಿಮ್ಗೆ ಲಾಸ್ಟ್ ನೀವು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, 1992 ಐ ಮ್ಯಾರಿಡ್ 1992 ಇಂದ ಆಲ್ಮೋಸ್ಟ್ 2000 ವರೆಗೆ ಗೋಲ್ಡ್ ರೇಟ್ ಸೇಮ್. ಏನು 1 ಪೈಸಾ ಹೋಗಿಲ್ಲ. ನಂದು ಮಿಸಸ್ ಇದು ಒಂದು ಮಂಗಳಸೂತ್ರ ಕದ್ದೋಯ್ತು, ರಿಪ್ಲೇಸ್ಮೆಂಟ್ ಮಾಡಿದ್ರೆ ಸೇಮ್ ರೇಟ್ ಪರ್ ಗ್ರಾಮ್ 395. ಐ ಇವನ್ ರಿಮೆಂಬರ್. 1 ಪೈಸಾ ಇನ್ಕ್ರೀಸ್ ಆಗಿಲ್ಲ. ಅಂದ್ರೆ 10 ವರ್ಷ ಹಂಗೆ ಇರುತ್ತೆ ನಿಮ್ಗೆ. ಖಾಲಿ SBI ಅಕೌಂಟಲ್ಲಿ FD ಡಬಲ್ ಆಗತ್ತೆ. ನೀವು ಗೋಲ್ಡ್ ಆಲ್ವೇಸ್ ಅಂತೇಳಿ ಹೇಳ್ಬೇಡಿ. ಬಹಳ ಹೈಪ್ ಒಳಗಡೆ ಹೋಗಿದ್ದಾರೆ ಜನ. ಈಗ ನೀವು ಈಗ ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಸಿನಾರಿಯೋ ಇನ್ನೂ ವರ್ಸ್ಟ್ ಆಗತ್ತಾ ಬೆಟರ್ ಆಗತ್ತಾ ನನ್ಗೆ ಗೊತ್ತಿಲ್ಲ. ಇನ್ನೂ ವರ್ಸ್ಟ್ ಆದ್ರೆ ಗೋಲ್ಡ್ ಇನ್ನೂ ಮೇಲೆ ಹೋಗತ್ತೆ. ಕರೆಕ್ಟ್.
ಸೊ ಅದು ಒಂದು ಗೊತ್ತಿರಲಿ ವೀಕ್ಷಕರೇ, ಯಾವತ್ತೂ ಕೂಡ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗ, ಈ ರೀತಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಗಳು ಕ್ರಿಯೇಟ್ ಆದಾಗ ಯಾವತ್ತು ಗೋಲ್ಡ್ ಮತ್ತೆ ಕ್ರೂಡ್ ಆಯಿಲ್ ಮೇಲ್ಗಡೆ ಹೋಗುತ್ತೆ. ಸೊ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು? ಗೋಲ್ಡ್ ಮೇಲೆ ಹೋಗುತ್ತೆ, ಕ್ರೂಡ್ ಆಯಿಲ್ ಅಲ್ಲ. ಕ್ರೂಡ್ ಆಯಿಲ್ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಬಾಟಲ್ ನೆಕ್ ಇದ್ದಾಗ ಆಗ ಹೋಗುದು. ಅದರ್ವೈಸ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಲ್ಲಿ ನಿಮ್ಗೆ ಎಕಾನಮಿ ಡೌನ್ ಆದ್ರೆ ಕ್ರೂಡ್ ಆಯಿಲ್ ಸ್ವಲ್ಪ ಡೌನ್ ಆಗುತ್ತೆ. ಗೋಲ್ಡ್ ಮೇಲೆ ಹೋಗುತ್ತೆ. ಗೋಲ್ಡ್ ಅಂದ್ರೆ ಕರೆನ್ಸಿಗೆ ರಿಪ್ಲೇಸ್ಮೆಂಟ್. ಸಿ ಆಕ್ಚುಲಿ ನೀವು ಗೋಲ್ಡ್ ಇದ್ದ ಪ್ರೈಸ್ ಮೇಲೆ ಹೋಗಿದ್ದೆ ಅಂತ ಹೇಳೋದಕ್ಕಿಂತ ಚೆನ್ನಾಗಿ ನಿಮ್ಮ ರುಪೀದು ವ್ಯಾಲ್ಯೂ ಅಥವಾ ನಿಮ್ಮ ಕರೆನ್ಸಿದು ವ್ಯಾಲ್ಯೂ ಕಮ್ಮಿ ಆಗಿದೆ ಅಂತ ತಿಳ್ಕೊಂಡ್ರೆ ಕರೆಕ್ಟ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅದು ಗೋಲ್ಡ್ ರೇಟ್ ಮೇಲೆ ಹೋಗೋದಲ್ಲ. ಕಾನ್ಫಿಡೆನ್ಸ್ ಅಂಡ್ ಕರೆನ್ಸಿ ಇಸ್ ಗೋಯಿಂಗ್ ಡೌನ್. ಕರೆಕ್ಟ್. ಎಲ್ಲರೂ ದುಡ್ಡು ಹಿಡ್ಕೊಳ್ಳೋ ಬದಲು ಗೋಲ್ಡ್ ಹಿಡ್ಕೊಂಡು ಬೈ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಬ್ವಿಯಸ್ಲಿ ಗೋಲ್ಡ್ ರೇಟ್ ಮೇಲೆ ಹೋಗುತ್ತೆ. ನಿಜ. ಆಮೇಲೆ ನಿಮಗೆ ವರ್ಲ್ಡ್ ರಿಸರ್ವ್ ಕರೆನ್ಸಿ ಅಂತೇಳಿ ಡಾಲರ್ ಮೇಲೆ ಎಲ್ಲ ಹಾಕ್ತಾ ಇದ್ದವ್ರು ಅವರು ಫೇತ್ ಕಳ್ಕೊಂಡು ಡಾಲರ್ ಸೆಲ್ ಮಾಡಿ ಗೋಲ್ಡ್ ಬೈ ಮಾಡಿದ್ರೆ ಗೋಲ್ಡ್ ಫರ್ದರ್ ಮೇಲೆ ಹೋಗುತ್ತೆ. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಬಿಗ್ಗರ್ ಪಿಕ್ಚರ್. ನಾನು ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ಕಾಗಲ್ಲ. ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು. ಕರೆಕ್ಟ್ ಸರ್. ಇದು ಈ ಒಂದು ಗೋಲ್ಡ್ ಅಲ್ಲಿ ಸುಮಾರು ಜನರಿಗೆ ಗೊತ್ತಿಲ್ಲ. ಇಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಜ್ಯುವೆಲರಿ ಶಾಪಿಗೆ ಹೋಗಿ ಗೋಲ್ಡ್ ಖರೀದಿ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅವರಿಗೆ ಡಿಜಿಟಲಿ ಯಾವ ರೀತಿ ಗೋಲ್ಡ್ನ ಬೈ ಮಾಡಬೇಕು, ಹಾಗೇನೆ ಈ ಡಿಜಿಟಲ್ ಗೋಲ್ಡ್ ಸೇಫ್, ಸುಮಾರು ಜನಕ್ಕೆ ಒಂದು ಡೌಟ್ ಇದೆ. ನೋಡಿ, ನೀವೇನಾದರೂ ಡಿಜಿಟಲಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಟ್ರೇಡ್ಜಿನಿ Q+ ಆ್ಯಪ್ನ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮ ಶೇರ್ಗಳ ರೂಪದಲ್ಲಿ ನಿಮ್ಮ ಡಿಮಾಟ್ ಅಕೌಂಟ್ ಅಲ್ಲಿ ಭದ್ರವಾಗಿರುತ್ತೆ ಅಂತ ಹೇಳ್ಬೋದು. ಸರ್ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆಕ್ಚುಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಇನ್ವೆಸ್ಟ್ ಮಾಡೋದು ಅಂತಿದ್ರೆ ಡಿಜಿಟಲ್ ಅಲ್ಲೇ ಹಾಕ್ಬೇಕು. ಕರೆಕ್ಟ್. ಅದು ಹೇಳಿ. ಮೇಕಿಂಗ್ ಜ್ಯುವೆಲ್ಲರಿಯಲ್ಲಿ ಹಾಕೋದಂದ್ರೆ ನೀವು ತಗೊಳ್ಳುವಾಗ ಒಂದು 20% ವೇಸ್ಟೇಜ್, ಇನ್ನೂ ಚಲೋ ಇಂಟ್ರಿಕೇಟ್ ಜ್ಯುವೆಲ್ಲರೀಸ್ ಆದ್ರೆ ಒಂದು 50% ವರೆಗೆ ವೇಸ್ಟೇಜ್ ಆಗುತ್ತೆ. ವೇಸ್ಟೇಜ್ ಅಂದ್ರೆ ಎಕ್ಸ್ಟ್ರಾ ವೇಸ್ಟೇಜ್ ಅಂದ್ರೆ ನೀವು ₹100 ₹150 ತಗೊಂಡ್ರೆ ಅದ್ರಲ್ಲಿ ₹75 ಗೋಲ್ಡ್ ಇರುದು. ಓಕೆ, ಉಳಿದೆಲ್ಲ ವೇಸ್ಟೇಜ್. ಸರಿ, ನೀವು ಮಾರ್ಲಿಕ್ಕೆ ಹೋದಾಗ ₹75 ಸಿಗಲ್ಲ, ಅದಕ್ಕೆ 20% ಡಿಸ್ಕೌಂಟ್. ಅಂದ್ರೆ 150ಕ್ಕೆ ತಗೊಂಡು 50ಕ್ಕೆ ಮಾರಬೇಕಾಗತ್ತೆ. ದಟ್ ಈಸ್ ಜ್ಯುವೆಲ್ಲರಿ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್. ಓಕೆ, ಜ್ಯುವೆಲ್ಲರೀಸ್ ನಮ್ಮ ಲೇಡೀಸ್ಗೆ ಬೇಕು. ಮತ್ತೆ ಇದು ಮೇಕಿಂಗ್ ಚಾರ್ಜ್ 18% ಅಂತ ಕೇಳಿದೀನಿ, ಜೊತೆಗೆ ಸೆಸ್ಸನ್ನು ಹಾಕ್ತಾರ ಅಂತ ಕೇಳಿದೀನಿ. ಮತ್ತೆ ಅದೇ ಎಲ್ಲ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗಾದ್ರೆ ಈಗ ನಾನು ₹1,00,000 ಗೋಲ್ಡ್ ತಗೊಳ್ತೀನಿ, ನೀವು ಇನ್ವೆಸ್ಟ್ ಅಂತ ಹೇಳಬೇಡಿ. ಜ್ಯುವೆಲ್ಲರಿ ತಗೊಳ್ಳೋದನ್ನ ಇನ್ವೆಸ್ಟ್ ಅಂತ ಕರಿಬೇಡಿ. ಅದು ಅದರದೇ ಆದ ರಿಕ್ವೈರ್ಮೆಂಟ್ ಇದೆ. ಫ್ಯಾಮಿಲಿಯಲ್ಲಿ ಲೇಡೀಸ್ ಹಾಕೊಳ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಅವು ದೇರ್ ಫೀಲ್ ಹ್ಯಾಪಿ. ಅದು ಅವರ ಪರ್ಸನಾಲಿಟಿಗೆ ಬೇಕಾಗಿರೋದಷ್ಟು ಹೊರತು ಅದು ಇನ್ವೆಸ್ಟ್ಮೆಂಟ್ ಆಗಲ್ಲ. ಬಟ್ ಅಫ್ಕೋರ್ಸ್ ನೀವು ತುಂಬಾ ಜ್ಯುವೆಲ್ಲರಿ ಮಾಡಿದ್ರೆ ಟೈಮ್ಸ್ ಆಫ್ ಕ್ರೈಸಿಸ್ ಅದನ್ನ ಪ್ಲೆಜ್ ಮಾಡಿ ಲೋನ್ ತಗೋಬಹುದು. ಬಟ್ ಸ್ಟಿಲ್ jewelry is not an investment. Okay. It's neither it can be called as expense also. ಯಾಕಂದ್ರೆ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಗೋಲ್ಡ್ 10 ಟೈಮ್ ಇನ್ಕ್ರೀಸ್ ಆದಾಗ ನಿಮ್ಮ ಜ್ಯುವೆಲ್ಲರಿ ಒಂದು 5 ಟೈಮ್ ಆದ್ರೆ ಇನ್ಕ್ರೀಸ್ ಆಯ್ತು ಅಂತ ಲೆಕ್ಕ. ಬಟ್ ಪ್ಯೂರ್ಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆದ್ರೆ ನೀವು ಗೋಲ್ಡ್ ಬಾರ್ ತಗೋಬಹುದು, ಬಟ್ ಸೆಕ್ಯೂರಿಟಿ ಇಶ್ಯೂ ಆಗುತ್ತೆ ಸ್ಟೋರಿಗೆ. So digital gold is the best. Electronic gold is the best opportunity actually. You can keep buying and get it accumulated ಅಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆಡ್ ಆಗ್ತಾ ಇರುತ್ತೆ. ಗುಡ್. ಕರೆಕ್ಟ್. ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸೊ ಟ್ರೇಡ್ಜಿನಿ Q+ ನಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಸೊ ನೀವು ಜಸ್ಟ್ ಏನಿಲ್ಲ, ಈ ಸರ್ಚ್ ಬಾರ್ ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಸ್ಕ್ರೀನು, ಸರ್ಚ್ ಬಾರ್ ಮೇಲೆ ಗೋಲ್ಡ್ ಬೀಸ್ ಅಂತ ನೀವು ಸರ್ಚ್ ಮಾಡಿ. ಈ ರೀತಿ ನಿಮಗೆ ಒಂದು ಶೇರ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ, ಏನು ಜಾಸ್ತಿ ಇರಲ್ಲ, ಒಂದು ₹300 ಒಳಗಡೆ ಇರುತ್ತೆ ಅದು. ಸೊ ಇದನ್ನ ಜಸ್ಟ್ ನೀವು ಬೈ ಮಾಡಿ. ಸೊ ನಿಮ್ಮ ಡಿಮಾಟ್ ಅಕೌಂಟ್ ನಲ್ಲಿ ಇದು ಸೇಫ್ ಆಗಿ ಲಾಂಗ್ ಟರ್ಮ್ಗೆ ಇಟ್ಟಿರುತ್ತೆ. ಇನ್ ಕೇಸ್ ಗೋಲ್ಡ್ ಪ್ರೈಸ್ ಮೇಲ್ಗಡೆ ಹೋದ್ರೆ ನಿಮ್ಮ ಒಂದು ಶೇರ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಸೊ ನಾಳೆ ದಿನ ನೀವು ಅದನ್ನ ಮಾರಿ ನಿಮ್ಮ ಹಣನ ತಗೊಳ್ಬಹುದು. ಇದು ರಿಲೇಟೆಡ್ ಟು ಗೋಲ್ಡ್ ಆಗಿರುತ್ತೆ. ಸೊ ಗೋಲ್ಡ್ ಎಷ್ಟೇ ಮೇಲ್ಗಡೆ ಹೋದ್ರೂ ಕೂಡ ನಿಮ್ಮ ಶೇರ್ ಪ್ರೈಸ್ ಕೂಡ ಮೇಲ್ಗಡೆ ಹೋಗುತ್ತೆ. ಸಿಮಿಲರ್ಲಿ ಸಿಲ್ವರ್ ಬೀಸ್ ಬೇಕು ಅಂತಂದ್ರೆ, ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸಿಲ್ವರ್ ಬೀಸ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಒಂದು ಶೇರ್ ಕಾಣುತ್ತೆ, ಇದನ್ನ ನೀವು ಬೈ ಮಾಡಿ ನಿಮ್ಮ ಡಿಮಾಟ್ ಅಕೌಂಟ್ ನಲ್ಲಿ ಹೋಲ್ಡ್ ಮಾಡಬಹುದು. ಸೊ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ, ನೀವು ಅಲ್ಲಿ ಹೋಗಿ ಫ್ರೀ ಆಗಿ ಡಿಮಾಟ್ ಅಕೌಂಟ್ ಅನ್ನು ಕೂಡ ಓಪನ್ ಮಾಡಬಹುದು. ಓಕೆ ಸರ್, ಬರೋಣ. ಅದರಲ್ಲಿ ಗೋಲ್ಡ್ ಬೀಸ್ ಅಂದ್ರೆ ಸಿಲ್ವರ್ ಬೀಸ್ ಒಂದು ಪರ್ಟಿಕ್ಯುಲರ್ ETF. ಗೋಲ್ಡ್ ಇದು ಸೆವೆರಲ್ ETF, ತುಂಬಾ ETF ಗಳಿದೆ. ಹೇಳ್ಬೋದು ಅದನ್ನ ನಮ್ಮ ಜನರಿಗೆ ನೀವು ಸೆಲೆಕ್ಟ್ ಮಾಡಬಹುದು. ಬಟ್ ಅದು ಗೋಲ್ಡ್ ಅಂತ ನೀವು ಹಾಕಿ ಎಲ್ಲ ETF ಬರ್ತದೆ. ಸಿಲ್ವರ್ ಅಂತ ಹಾಕಿದ್ರೆ ತುಂಬಾ ETF ಇದೆ. ಅದರಲ್ಲಿ ಯಾವ್ದ್ರಲ್ಲಿ ಡೆಪ್ತ್ ಇದೆ, ಯಾವ್ದ್ರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ, ಬೈ ಮಾಡಿ. ಎಲ್ಲಾನು ಒನ್ ಅಂಡ್ ದ ಸೇಮ್. ETFs ಅಂದ್ರೆ ಎಲ್ಲ ಗವರ್ನ್ಡ್ ಬೈ ಇದಲ್ವಾ, ಮ್ಯೂಚುವಲ್ ಫಂಡ್ ಇದರಲ್ಲಿ ಸೆಬಿಯಲ್ಲಿ ನೋ ಪ್ರಾಬ್ಲಮ್. ಯಾವ್ದ್ರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ, ಯಾವ್ದ್ರಲ್ಲಿ ಟ್ರೇಡಿಂಗ್ ಜಾಸ್ತಿ ಇದೆ, ಅದರಲ್ಲಿ ಮಾಡಬಹುದು. ಬಟ್ ಬೀಸ್ ಇದು ನಮಗೆ ಫಸ್ಟ್ ಇಂಟ್ರೊಡ್ಯೂಸ್ಡ್ ಅದು ಗೋಲ್ಡ್ ಬೀಸ್. ಹಂಗಾಗಿ ನಾವು ಯಾವಾಗಿಂದ ಅದನ್ನೇ ಹೇಳ್ತೀವಿ. ಬಟ್ ನೀವು ಅದನ್ನೇ ಬೈ ಮಾಡ್ಬೇಕು ಅಂತಿಲ್ಲ. ETF ಗಳು ಗೋಲ್ಡ್ ETF ಯಾವ್ದು ಬೇಕಾದ್ರೂ ಬೈ ಮಾಡ್ತೀವಿ.